ಲೇಡೀಸ್ ಅಂಡ್ ಜೆಂಟಲ್ಮನ್, ಈ DCC ಬ್ಯಾಂಕ್ ಅಂದ್ರೆ ಒಂದು ರೀತಿ ಅಕ್ರಮಗಳ ಕೂಪ ಅನ್ನೋ ಥರ ಆಗ್ತಾ ಇದೆ. ಒಂದೆರಡಲ್ಲ, ಬೆಳಗಾವಿ DCC ಬ್ಯಾಂಕ್ ಅಕ್ರಮಗಳನ್ನ ನಿಮ್ಮ ಫೋಕಸ್ ಟಿವಿ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಅದೇ ರೀತಿ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ DCC ಬ್ಯಾಂಕ್ ಅಕ್ರಮಗಳ ಬಗ್ಗೆ ತನಿಖೆಯನ್ನು ನಡೆಸಲಿಕ್ಕೆ ಸಹಕಾರ ಇಲಾಖೆ ಈಗಾಗಲೇ ಆದೇಶವನ್ನ ಮಾಡಿದೆ. ಆದರೆ 2011ರಿಂದ 2025ರವರೆಗೂ ಕಲಬುರಗಿ ಮತ್ತು ಯಾದಗಿರಿ ಸಹಕಾರ ಬ್ಯಾಂಕ್, ಕಲಬುರಗಿ DCC ಬ್ಯಾಂಕ್ ಮಾಡಿರುವ ಅವಾಂತರಗಳು, ಅಕ್ರಮಗಳು, ಅನ್ಯಾಯಗಳ ಬಗ್ಗೆ ತನಿಖೆ ನಡೆಸಿ ಅಂತ 2020ರಲ್ಲೇ ಅರ್ಜಿ ಬರೆದ್ರೂ ಕೂಡ ಸರ್ಕಾರ ಮೌನವಾಗಿದೆ. ಹಾಗಾದ್ರೆ ಸರ್ಕಾರದ ಮೌನದ ಹಿಂದೆ ಯಾರಿದ್ದಾರೆ? ಯಾಕೆ ತನಿಖೆ ಮಾಡ್ತಾ ಇಲ್ಲ? ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನೇ ಯಾಕೆ ಕೈಗೊಳ್ತಾ ಇಲ್ಲ? ಹಾಗೇನಾದ್ರೂ ತಪ್ಪಿತಸ್ಥರ ವಿರುದ್ಧ ಕ್ರಮಗಳನ್ನ ಕೈಗೊಂಡ್ರೆ ಯಾರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ? ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಸೈಲೆಂಟ್ ಆಗಿದ್ದಾರೆ? ಎಸ್, ಈ ಕುರಿತ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಅನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರು, 2020ರಲ್ಲಿ ಅಂದಿನ ಅಧ್ಯಕ್ಷ ಸಿದ್ದರಾಮರೆಡ್ಡಿ ಅವರಿದ್ದಾಗ ಬ್ಯಾಂಕಿನಲ್ಲಿ 500 ಕೋಟಿಗಿಂತಲೂ ಹೆಚ್ಚಿನ ಅವ್ಯವಹಾರ ನಡೆದಿದೆ ಅನ್ನುವಂಥ ಆರೋಪಗಳು ಕೇಳಿ ಬಂದಿತ್ತು. ಆವಾಗಲೇ ತನಿಖೆಯನ್ನು ನಡೆಸಿ ಅಂತ ಸಿದ್ದರಾಮರೆಡ್ಡಿ ಅವರು ಪತ್ರ ಬರೆದಿದ್ರು ಸಹಕಾರ ಇಲಾಖೆಗೆ, ಸರ್ಕಾರ. ಇಲ್ಲಿಯವರೆಗೂ ಆ ಪತ್ರಕ್ಕೆ ಧೂಳು ಹಿಡಿದಿದೆ, ಪತ್ರಕ್ಕೆ ತುಕ್ಕು ಹಿಡಿದಿದೆ, ಪತ್ರ ಕುಂತಲ್ಲೇ ಕುಂತಿದೆ. ಪತ್ರ ಮುಂದೆ ಹೋಗ್ತಾ ಇಲ್ಲ. ತನಿಖೆಗೆ ಸಂಬಂಧಿಸಿದ ಅಧಿಕಾರಿಗಳು, ಸರ್ಕಾರ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ತನಿಖೆ ನಡೀತಾ ಇಲ್ಲ. ಹಣವನ್ನು ನುಂಗಿರೋರು ಆರಾಮಾಗಿ ಬಿಂದಾಸಾಗಿ ತಿರುಗಾಡ್ಕೊಂಡಿದ್ದಾರೆ. ಯಾರೋ ಮಕ್ಕಳ ಮದುವೆಗೆ ಅಂತ ಹಣ ಇಟ್ಟಿರ್ತಾರೆ DCC ಬ್ಯಾಂಕ್ನಲ್ಲಿ, ಮಕ್ಕಳ ಶಿಕ್ಷಣಕ್ಕಾಗಿ ಅಂತ ಹಣ ಇಟ್ಟಿರ್ತಾರೆ DCC ಬ್ಯಾಂಕ್, ತಂದೆ ತಾಯಿಯ ಆಸ್ಪತ್ರೆಯ ಖರ್ಚಿಗೆ, ಆರೋಗ್ಯದ ವಿಚಾರಕ್ಕೆ ಅಂತ ಹಣ ಇಟ್ಟಿರ್ತಾರೆ DCC ಬ್ಯಾಂಕ್. ಈ ಹಣ ಅಧಿಕಾರದಲ್ಲಿದ್ದವರ ಜೇಬನ್ನ ಸೇರಿದೆ. ಆಡಳಿತ ನಡೆಸ್ತಾ ಇರೋರು ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿ ಸೈಲೆಂಟ್ ಆಗಿದ್ದಾರೆ. ಸೈಲೆಂಟ್ ಆಗಿರ್ಲಿಕ್ಕೆ ಏನು ಕಾರಣ? ಕಮಿಷನ್ ಕಾರಣನಾ? ಕಿಕ್ ಬ್ಯಾಕ್ ಕಾರಣನಾ? ಏನು ಕಾರಣ? ಯಾಕೆ ಮಂತ್ರಿಗಳು ಸೈಲೆಂಟ್ ಆಗಿದ್ದಾರೆ? ಜನರ ಹಣ, ಸಾರ್ವಜನಿಕರ ಹಣ, ಆ ಹಣಕ್ಕೆ ಬೆಲೆ ಇಲ್ವಾ? ಬೆಲೆ ಇದ್ರೆ ಯಾಕೆ ತನಿಖೆಯನ್ನು ಮಾಡ್ತಾ ಇಲ್ಲ? ಬೇರೆ ಎಲ್ಲಿ ಏನೇ ಆದರೂ ಕೂಡ ಮೂಗು ತುರಿಸ್ಕೊಂಡು ಬರುವಂಥ ಪ್ರಿಯಾಂಕ್ ಖರ್ಗೆ ಅವರು ಅವರ ಜಿಲ್ಲೆಯಲ್ಲಿ ಆಗ್ತಾ ಇರುವಂಥ ಅವಾಂತರಗಳ ಬಗ್ಗೆ ಯಾವಾಗ ಬಾಯಿ ಬಿಡ್ತಾರೆ? ಯಾವಾಗ ಪ್ರೆಸ್ ಮೀಟ್ ಕರೀತಾರೆ? ನೋಡೋಣ ಪ್ರಿಯಾಂಕ್ ಖರ್ಗೆ ತನಿಖೆಗೆ ಆದೇಶ ಮಾಡ್ತಾರಾ ಅಂತ. ಯಾಕೆ ಮಾಡಿಲ್ಲ ಇಲ್ಲಿವರೆಗೂ? ಯಾಕೆ ಸಿದ್ದರಾಮರೆಡ್ಡಿ ಬರೆದಿರೋ ಪತ್ರಕ್ಕೆ ಇನ್ನೂ ಮನ್ನಣೆ ಸಿಕ್ಕಿಲ್ಲ? ಯಾಕೆ ತನಿಖೆ ನಡೆದಿಲ್ಲ? ತನಿಖೆ ನಡೆಯದೇ ಇರೋದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಎಸ್ ವೀಕ್ಷಕರೇ, ಈ DCC ಬ್ಯಾಂಕ್ ಅಂದ್ರೆ ಹಂಗೆ. ಈ ಅಧಿಕಾರದಲ್ಲಿರೋರಿಗೆ, ರಾಜಕಾರಣಿಗಳಿಗೆ ಒಂಥರ ATM ಇದ್ದಂಗೆ. ಅವ್ರಿಗೆ ಯಾವಾಗ ದುಡ್ಡು ಬೇಕು ಹೋಗೋದು DCC ಬ್ಯಾಂಕಿಂದ ಎತ್ಕೊಂಡ್ಬರೋದು. ಯಾರ ಹೆಸರಿಗೆ ಲೋನ್ ಮಾಡೋದು, ದಾಖಲೆಗಳಿರಲ್ಲ, ಆಸ್ತಿಗಳ ಅಡಮಾನ ಇರಲ್ಲ, ಸಿಬಿಲ್ನಲ್ಲಿ ಪಾತಾಳಕ್ಕೆ ಕುಸ್ತಿರ್ತಾರೆ ಅಂತ ರಾಜಕಾರಣಿಗಳಿಗೆ DCC ಬ್ಯಾಂಕ್ಗಳು ಲೋನ್ ಕೊಡ್ತಾರೆ. DCC ಬ್ಯಾಂಕ್ ಇರೋದೇ ರಾಜಕಾರಣಿಗಳಿಗೆ ಅವರ ಹಿತವನ್ನ ಕಾಪಾಡಲಿಕ್ಕೆ. DCC ಬ್ಯಾಂಕ್ ಇರೋದೇ ರಾಜಕಾರಣಿಗಳಿಗೆ ಅವಶ್ಯಕತೆ ಇದ್ದಾಗ ಕೋಟಿ ಕೋಟಿ ಹಣವನ್ನ ಸಾಲದ ಹೆಸರಿನಲ್ಲಿ ಪುಕ್ಕಟೆಯಾಗಿ ಕೊಡೋದಕ್ಕೆ. ಸಾಲ ತೆಗೆದುಕೊಂಡವರು ವಾಪಸ್ ಕಟ್ಟಲ್ಲ. ಸಾಲ ಕೊಡುವಾಗ ಏನೇನು ನಿಗದಿಪಡಿಸಿರುವಂತಹ ಕಾನೂನುಗಳನ್ನು ಪಾಲನೆ ಮಾಡಲ್ಲ, ನಿಯಮಗಳನ್ನು ಪಾಲನೆ ಮಾಡಲ್ಲ. ಹೀಗಾಗಿ ವಿವಿಧ ರೀತಿಯ ಸಾಲವನ್ನು ಪಡೆದಿರುವಂತಹ ಎಷ್ಟೋ ಜನರು ಅವ್ರ ಹೆಸರಿನಲ್ಲಿ ಅಸ್ತಿತ್ವದಲ್ಲೇ ಇಲ್ಲ ಅನ್ನುವಂತಹ ಮಾಹಿತಿಗಳು ಇದ್ದಾವೆ. ಕಲಬುರಗಿ DCC ಬ್ಯಾಂಕ್ ಒಂದು ರೀತಿ ಅಕ್ರಮಗಳ ಆಗರ ಅನ್ನೋ ಥರ ಆಗಿದೆ. ಕಲಬುರಗಿ DCC ಬ್ಯಾಂಕ್ನಲ್ಲಿ 500 ಕೋಟಿಗೂ ಹೆಚ್ಚು ಅವ್ಯವಹಾರ ನಡೆದಿದೆ ಅನ್ನುವಂಥ ಆರೋಪಗಳಿದ್ದಾವೆ. ಆದರೆ ತನಿಖೆಯನ್ನು ನಡೆಸಲಿಕ್ಕೆ ಈ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಅಲ್ಲಿಯ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಗಾಢ ನಿದ್ದೆಗೆ ಜಾರಿದ್ದಾರೆ. ಇನ್ನಾದರೂ ಇವರು ಎಚ್ಚೆತ್ಕೊಳ್ತಾರಾ? ಏನು ಅಕ್ರಮ ಆಗಿದೆ ಅನ್ನೋದನ್ನ ಜನರ ಎದುರಿಗೆ ಇಡ್ತಾರಾ? ತನಿಖೆಯನ್ನು ನಡೆಸ್ತಾರಾ? ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.